ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ, ನಮ್ಮ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳು ಯಾವ ರೀತಿ ಇಂಡಿಕೇಶನ್ ಕೊಡ್ತಾ ಇದಾವೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ಸಿಗುತ್ತೆ. ಬಟ್ ಅದಕ್ಕೆ ಕಂಡೀಷನ್ ನಮ್ಮ ಮೂಲಕ ನೀವು ಅಕೌಂಟ್ ಓಪನ್ ಮಾಡಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಮೊದಲಿಗೆ ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ, ನೋಡಬಹುದು. ಮೇ ಬಿ ವಿ ಟೇಕ್ ಕಾರ್ಗೈಲ್ಯಾಂಡ್, ಟ್ರಂಪ್ ಸಿಗ್ನಲ್ ಪಾಸಿಬಲ್ ಯುಎಸ್ ಮೂವ್ ಆನ್ ಇರಾನಿಯನ್ ಕ್ರೂಡ್. ಈಗಾಗಲೇ ಲಾಸ್ಟ್ ವೀಕ್ ಇಂದ ಕೂಡ ಈ ರೀತಿ ಅಪ್ಡೇಟ್ ಗಳು ಬರ್ತಾನೆ ಇದ್ದಾವೆ. ಗ್ರೌಂಡ್ ಆಪರೇಷನ್ ಮಾಡೋ ಮೂಲಕ ಕಾರ್ಗೈಲ್ಯಾಂಡ್ ವಶಪಡಿಸಿಕೊಳ್ಳಬಹುದು ಅಂತ. ಈಗ ಸ್ವತಃ ಟ್ರಂಪ್ ಕೂಡ ಇದನ್ನೇ ಹೇಳಿದ್ದಾರೆ. ಮೇ ಬಿ ಅಂತ ಹೇಳಿದ್ದಾರೆ, ವಶಪಡಿಸ್ಕೊಳ್ತೀವಿ ಅಂತ ಹೇಳಿಲ್ಲ, ಬಹುಶಃ ವಶಪಡಿಸ್ಕೊಳ್ಬಹುದು ಅಂತ ಹೇಳಿದ್ದಾರೆ. ನೋಡೋಣ ವಶಪಡಿಸ್ಕೊಳ್ತಾರ ಅಥವಾ ಸುಮ್ನೆ ಬಾಯಿ ಮಾತಲ್ಲಿ ಇರಾನ್ ಎದುರಿಸಕ್ಕೆ ಈ ರೀತಿ ಹೇಳ್ತಿದ್ದಾರ ಅಂತ. ಏನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ, ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಮುಂಬೈಯಲ್ಲಿ ಫಸ್ಟ್ ರೆಸಿಡೆನ್ಶಿಯಲ್ ಪ್ರಾಜೆಕ್ಟ್ ಅನ್ನ ಆಡ್ ಮಾಡಿದೆ. ಸುಮಾರು 300 ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ ಪ್ರಾಜೆಕ್ಟ್. ಈ ಸುದ್ದಿ ಕಾರಣಕ್ಕೆ ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಅಂತ. ನಂತರ ಕೋಲ್ಗೇಟ್ ಪಾಲ್ಮೊಲಿವ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಮುಂಬೈ ಇಂಡಿಯನ್ಸ್ ಟೀಮ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಡೆಂಟಲ್ ಹೆಲ್ತ್ ಗೆ ಸಂಬಂಧಪಟ್ಟಂತೆ ಪ್ರಮೋಷನ್ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಕೋಲ್ಗೇಟ್ ಪಾಲ್ಮೊಲಿವ್ ಅಥವಾ ಕೋಲ್ ಪಾಲ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ ಐಷರ್ ಮೋಟಾರ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ರಾಯಲ್ ಎನ್ಫೀಲ್ಡ್ ಗೆರಿಲ್ಲಾ 450 ಲಾಂಚ್ ಮಾಡಿದೆ. ಎಕ್ಸ್ ಶೋರೂಮ್ ಪ್ರೈಸ್ 2.5 ಲಕ್ಷದಿಂದ ಶುರುವಾಗ್ತಾ ಇದೆ. ರಾಯಲ್ ಎನ್ಫೀಲ್ಡ್ ಬೈಕ್ ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಐಷರ್ ಮೋಟಾರ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಇದಕ್ಕೆ ಏನಾದ್ರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತಾ ಅಂತ. ನಂತರ ಸ್ನೀಡರ್ ಎಲೆಕ್ಟ್ರಿಕ್ ಇನ್ಫ್ರಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ವಡೋದರ ಪ್ಲಾಂಟ್ ನ ಕ್ಯಾಪೆಕ್ಸ್ ಅನ್ನ ಕಂಪನಿ ರಿವೈಸ್ ಮಾಡಿದೆ 156 ಕೋಟಿಗೆ. ಈ ಕ್ಯಾಪೆಕ್ಸ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ, ಇದನ್ನು ಸಹ ವಾಚ್ ಮಾಡಬಹುದು. ನಂತರ ಸೀಗಲ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 603 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಸೀಗಲ್ ಇಂಡಿಯಾ ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ JNK ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 300ರಿಂದ 600 ಕೋಟಿವರೆಗಿನ ಆರ್ಡರ್ ಅನ್ನ ಪಡ್ಕೊಂಡಿದೆ ಆಸ್ ಪಾರ್ಟ್ ಆಫ್ ರಿಫೈನರಿ ಪ್ರಾಜೆಕ್ಟ್. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. JNK ಇಂಡಿಯಾನ ಕೂಡ ವಾಚ್ ಮಾಡಬಹುದು ಇವತ್ತು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಈಥೋಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಶ್ರೀನಗರದಲ್ಲಿ ಈಥೋಸ್ ಬೋಟಿಕ್ ವಾಚ್ ಲಾಂಚ್ ಮಾಡಿದೆ. ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ, ಕಂಪನಿ ಪ್ರೀಮಿಯಂ ವಾಚಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ವಾಚ್ ಬೋಟಿಕ್ ಅನ್ನು ಲಾಂಚ್ ಮಾಡಿದೆ ಶ್ರೀನಗರದಲ್ಲಿ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಈಥೋಸ್ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು, ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ನಂತರ ಕ್ರಾಸ್ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಪ್ರಮೋಟರ್ ಸುಮಾರು 89,000 ಷೇರುಗಳನ್ನ ಓಪನ್ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಪ್ರಮೋಟರ್ಸ್ ಓಪನ್ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಅದು ಸ್ವಲ್ಪ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯೂಶುವಲಿ ಪ್ರಮೋಟರ್ಸ್ ಯಾವಾಗ ಪರ್ಚೇಸ್ ಮಾಡ್ತಾರೆ, ಅವರ ಕಂಪನಿ ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ ಅನಿಸಿದಾಗ, ಫ್ಯೂಚರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದಾಗ ಈ ರೀತಿ ಓಪನ್ ಮಾರ್ಕೆಟ್ ಗಳಲ್ಲಿ ಬೈ ಮಾಡ್ತಾರೆ. 89,000 ಷೇರುಗಳನ್ನ ಓಪನ್ ಮಾರ್ಕೆಟ್ ಅಲ್ಲಿ ಬೈ ಮಾಡಿದ್ದಾರೆ ಮೊನ್ನೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಕ್ರಾಸ್ ಅನ್ನು ಕೂಡ ವಾಚ್ ಮಾಡಬಹುದು, ಏನಾದ್ರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ. ನಂತರ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಕೊಲಂಬೋ ಡಾಕ್ ಯಾರ್ಡ್ ಅಲ್ಲಿ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಂಡಿದೆ. ಈ ಮೂಲಕ 51% ಸ್ಟೇಕ್ ಅನ್ನ ತಲುಪಿದೆ. ಅಂದ್ರೆ ಮೆಜಾರಿಟಿ ಸ್ಟೇಕ್ ಅಥವಾ ಕಂಟ್ರೋಲಿಂಗ್ ಸ್ಟೇಕ್ ಅನ್ನ ತಗೊಂಡಿದೆ ಅಂತಾನೆ ಹೇಳ್ಬೋದು. ಕೊಲಂಬೋ ಡಾಕ್ ಯಾರ್ಡ್ PLC ಅಲ್ಲಿ 51% ಸ್ಟೇಕ್ ಅನ್ನ ತಗೊಳ್ಳೋ ಮೂಲಕ ಸ್ಟೇಕ್ ಹೈಕ್ ಮಾಡಿರೋ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಮಜಗಾವ್ ಡಾಕ್ ಶಿಪ್ ಯಾರ್ಡ್ ಅನ್ನು ಕೂಡ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇವತ್ತು ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ನಂತರ PC ಜ್ಯುವೆಲರ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ NSDC ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಮುಂದಿನ 5 ವರ್ಷಗಳಲ್ಲಿ ಸುಮಾರು 2 ಲಕ್ಷ ಮೈಕ್ರೋ ಎಂಟರ್ಪ್ರಿನಿಯರ್ಸ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ PC ಜ್ಯುವೆಲರ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಹಾಗೆ ಸಾತ್ವಿಕ್ ಗ್ರೀನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ನೋಡಬಹುದು, ಕಂಪನಿಗೆ 14 ಕೋಟಿ ಸೋಲಾರ್ PV ಮಾಡ್ಯೂಲ್ ಸಪ್ಲೈ ಆರ್ಡರ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಸಾತ್ವಿಕ್ ಗ್ರೀನ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು. ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 2 ಆರ್ಡರ್ ಸಿಕ್ಕಿದೆ. ಒಂದು 444 ಕೋಟಿ ಆರ್ಡರ್ KS1 ಸಿಸ್ಟಮ್ ಇಂಟಿಗ್ರೇಷನ್ ಆರ್ಡರ್, ಜೊತೆಗೆ ಇನ್ನೊಂದು ಸಣ್ಣ ಆರ್ಡರ್ ಕೂಡ ಸಿಕ್ಕಿದೆ, ಅದು 3 ಕೋಟಿದು ಮುಂಬೈ ಪೋರ್ಟ್ ಅಥಾರಿಟಿಯಿಂದ. ಈ 2 ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ರೈಲ್ಟೆಲ್ ಕಾರ್ಪೊರೇಷನ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಇವತ್ತು ಅಂತ. ನಂತರ GR ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ.
ಕಾರಣ ಕಂಪನಿಗೆ 1454 ಕೋಟಿ NHAI ಪ್ರಾಜೆಕ್ಟ್ ಸಿಕ್ಕಿದೆ. ಈ ಪ್ರಾಜೆಕ್ಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇರುತ್ತೆ. GR ಇನ್ಫ್ರಾ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇವತ್ತು ಅಂತ. ನಂತರ ಥರ್ಮ್ಯಾಕ್ಸ್ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ. ಕಾರಣ ನೋಡಬಹುದು. ಥರ್ಮ್ಯಾಕ್ಸ್ ಶೇರ್ ಪ್ರೈಸ್ ಇನ್ ಫೋಕಸ್ ಆಫ್ಟರ್ ಆರ್ಮ್ ವಿನ್ಸ್ ಆರ್ಡರ್ ವರ್ತ್ ₹1600 crore 1600 ಕೋಟಿ ಪ್ರಾಜೆಕ್ಟ್ ಅನ್ನು ಪಡ್ಕೊಂಡಿದೆ ಕಂಪನಿ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇರುತ್ತೆ. ಥರ್ಮ್ಯಾಕ್ಸ್ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಅಂತ. ಹಾಗೆ ಫೆಡರಲ್ ಬ್ಯಾಂಕ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿಗೆ 2016-2017 ಸಾಲಿನ ಟ್ಯಾಕ್ಸ್ ರೀಫಂಡ್ ಆಗಿದೆ. ಸುಮಾರು 323 ಕೋಟಿ ಟ್ಯಾಕ್ಸ್ ರೀಫಂಡ್ ಆಗಿದೆ. ಒಳ್ಳೆ ಸುದ್ದಿ ಅಂತ ಹೇಳ್ಬೋದು. ಕಂಪನಿಗೆ 323 ಕೋಟಿ ಬರುತ್ತೆ. ಈ ಸುದ್ದಿ ಕಾರಣಕ್ಕೆ ಫೆಡರಲ್ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕ್ ಅಲ್ಲಿ ಅಂತ. ನಂತರ KNR ಕನ್ಸ್ಟ್ರಕ್ಷನ್ಸ್ ಕೂಡ ಸುದ್ದಿಲಿರುತ್ತೆ. ಕಾರಣ ನೋಡಬಹುದು. ಕಂಪನಿಗೆ 1734 ಕೋಟಿ ಆರ್ಡರ್ ಸಿಕ್ಕಿದೆ NHAI ಇಂದ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. KNR ಕನ್ಸ್ಟ್ರಕ್ಷನ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ನಂತರ ಅವಾಂಟೆಲ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇಂದ 137 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅವಾಂಟೆಲ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಅಂತ. ನಂತರ ದಿಲೀಪ್ ಬಿಲ್ಡ್ಕಾನ್ ಕೂಡ ಸುದ್ದಿಲಿರುತ್ತೆ. ಕಾರಣ ನೋಡಬಹುದು. 698 ಕೋಟಿ ವರ್ತ್ ಪ್ರಾಜೆಕ್ಟ್ ಅಲ್ಲಿ LOA ಪಡ್ಕೊಂಡಿದೆ ಅಂದ್ರೆ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್. ಗುಜರಾತ್ ಗವರ್ನಮೆಂಟ್ ಇಂದ ಸಿಕ್ಕಿರುವಂತಹ ಪ್ರಾಜೆಕ್ಟ್ ಇದು. ಈ ಸುದ್ದಿ ಕಾರಣಕ್ಕೆ ದಿಲೀಪ್ ಬಿಲ್ಡ್ಕಾನ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ ಅಶೋಕ್ ಲೇಲ್ಯಾಂಡ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ಪ್ಲೆಡ್ಜ್ ರಿಲೀಸ್ ಮಾಡಿದೆ. 18.6% ಪ್ಲೆಡ್ಜ್ ಇತ್ತು. ಆ ಪ್ಲೆಡ್ಜ್ ಅನ್ನ ಕಂಪನಿ ರಿಲೀಸ್ ಮಾಡಿದೆ. ಪ್ಲೆಡ್ಜ್ ರಿಲೀಸ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅಶೋಕ್ ಲೇಲ್ಯಾಂಡ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು PG ಎಲೆಕ್ಟ್ರೋಪ್ಲಾಸ್ಟ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ PLI ಸ್ಕೀಮ್ ನಡಿ ಇನ್ಸೆಂಟಿವ್ ಅನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದೆ. ವೈಟ್ ಗೂಡ್ಸ್ ಗೆ PLI ಸ್ಕೀಮ್ ನಡಿ ಕಂಪನಿಗೆ ಇನ್ಸೆಂಟಿವ್ ಸಿಗುತ್ತೆ. ಇದಕ್ಕೆ ಅಪ್ರೂವಲ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. PG ಎಲೆಕ್ಟ್ರೋಪ್ಲಾಸ್ಟ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ TVS ಮೋಟಾರ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ಮೊರಾಕೋದಲ್ಲಿ TVS ಅಪಾಚೆ ಲಾಂಚ್ ಮಾಡಿದೆ. TVS ಅಪಾಚೆ RTR 310 ಇದನ್ನ ಮೊರಾಕೋದಲ್ಲಿ ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ TVS ಮೋಟಾರ್ ಕಂಪನಿ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ. ನಂತರ ಎನ್ವಿರೋ ಇನ್ಫ್ರಾ ಎಂಜಿನಿಯರ್ಸ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ 664 ಕೋಟಿ ಬೆಸ್ ಪ್ರಾಜೆಕ್ಟ್ ಅನ್ನು ಪಡ್ಕೊಂಡಿದೆ. NTPC ಇಂದ ಪಡ್ಕೊಂಡಿರುವಂತದ್ದು 2 ಸ್ಟೇಟ್ಸ್ ಅಲ್ಲಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಫೆಸಿಲಿಟಿ ಸೆಟಪ್ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಎನ್ವಿರೋ ಇನ್ಫ್ರಾ ಎಂಜಿನಿಯರ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಈ ಸುದ್ದಿಗೆ ಅಂತ. ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು ಸೆಂಟ್ರಲ್ ಮೈನ್ ಪ್ಲಾನಿಂಗ್ IPO ದ ಲಿಸ್ಟಿಂಗ್ ಇದೆ. ಆಸ್ ಆಫ್ ನೌ ಪ್ರೀಮಿಯಂ ನೋಡಬಹುದು 3% ನೋಡ್ಲಿಕ್ಕೆ ಕಾಣ್ತಾ ಇದೆ. ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು. ಸದ್ಯದ ಮಟ್ಟಿಗೆ ಅರೌಂಡ್ 3% ಪ್ರೀಮಿಯಂ ಇದೆ CMPDI ಅಲ್ಲಿ. ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನೌ ನೋಡಬಹುದು. 284 ಪಾಯಿಂಟ್ಸ್ ಅಥವಾ 1.24% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ನಿಕ್ಕೈಲಂತೂ 4.5% ಡೌನ್ ಇದೆ. ಸ್ಟ್ರೈಟ್ ಟೈಮ್ಸ್ ಕೂಡ ಡೌನ್ ಇದೆ. ಆಂಗ್ಸೆಂಗ್ 1.76%, ತೈವಾನ್ 1.86%, ಕೋಸ್ಪಿ 3.66, ಜಕಾರ್ತಾ 0.94, ಶಾಂಘೈ ಕಾಂಪೋಸಿಟ್ 0.74. ಜಕಾರ್ತಾ ಕಾಂಪೋಸಿಟ್ ಮೊನ್ನೆ ಪರ್ಫಾರ್ಮೆನ್ಸ್ ಇದೆ, ಇವತ್ತಿನ ಓಪನ್ ಆಗಿಲ್ಲ. ಒಟ್ಟಿನಲ್ಲಿ ಓಪನ್ ಆಗಿರುವಂತಹ ಎಲ್ಲಾ ಮಾರ್ಕೆಟ್ ಗಳು ದೊಡ್ಡ ಮಟ್ಟದಲ್ಲಿ ಡೌನ್ ಫಾಲ್ ಅನ್ನ ಕಂಡಿದ್ದಾವೆ ಇವತ್ತು. ಅದರಲ್ಲಿ ಅತಿ ಹೆಚ್ಚು ಅಂದ್ರೆ ನಿಕ್ಕೈ ಹಾಗೂ ಕೋಸ್ಪಿ ಅಂತ ಹೇಳ್ಬೋದು. ಅಂದ್ರೆ ಮತ್ತೊಂದು ಬ್ಲಡ್ ಬಾತ್ಗೆ ಇವತ್ತು ನಾವು ರೆಡಿ ಇರಬೇಕಾಗುತ್ತೆ. ಆ ರೀತಿ ಪರ್ಫಾರ್ಮೆನ್ಸ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಬರ್ತಾ ಇದೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ 163 ಪಾಯಿಂಟ್ಸ್ 0.36% ಡೌನ್ ಫಾಲ್ ಇದೆ. ಒಟ್ಟಿನಲ್ಲಿ ಎಲ್ಲ ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಸದ್ಯದ ಮಟ್ಟಿಗೆ. ಏಷ್ಯನ್ ಮಾರ್ಕೆಟ್ಸ್ ಆಗ್ಬೋದು ಅಥವಾ ನಮ್ಮ ಗಿಫ್ಟ್ ನಿಫ್ಟಿ ಆಗ್ಬೋದು. ಇವನ್ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ರೆಡ್ ಅಲ್ಲೇ ಟ್ರೇಡ್ ಆಗ್ತಿದೆ. ಜೊತೆಗೆ ಕ್ರೂಡ್ ಅಲ್ಲಿ ರ್ಯಾಲಿ ಇದೆ ಅರೌಂಡ್ 3%, $115 ಅಥವಾ $116 ಅನ್ನು ತಲುಪಿದೆ ಬ್ರೆಂಟ್ ಕ್ರೂಡ್. ಇದೊಂದು ನೆಗೆಟಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಗೋಲ್ಡ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ 0.63%. ಇನ್ನು ಡಾಲರ್ ಇಂಡೆಕ್ಸ್ 100 ನ ಕ್ರಾಸ್ ಮಾಡಿದೆ. INR ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ನೋಡೋಣ. ಮೇ ಬಿ ಇವತ್ತು ಸ್ವಲ್ಪ ಸ್ಟ್ರೆಂತ್ ಅನ್ನ ಆಗ್ಬಹುದು ಬಿಕಾಸ್ ಆಫ್ RBI ಇಂಟರ್ವೆನ್ಷನ್, ಬಟ್ ನೋಡೋಣ. ಸೊ ಸದ್ಯದ ಮಟ್ಟಿಗಿನ ಸೆಂಟಿಮೆಂಟ್ ಅನ್ನ ನೋಡಿದ್ರೆ ಎಲ್ಲವೂ ನೆಗೆಟಿವ್ ಇದೆ. ಇವತ್ತು ಕೂಡ ಮೇ ಬಿ ಬ್ಲಡ್ ಬಾತ್ ಆಗ್ಬಹುದು. ಬಟ್ ಏನಾದ್ರು ಸೆಕೆಂಡ್ ಹಾಫ್ ಅಲ್ಲಿ ಒಂದಷ್ಟು ರಿಕವರಿ ಕಂಡು ಬರುತ್ತಾ ಕಾದು ನೋಡ್ಬೇಕಾಗಿದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.